ಈಗ ನಾವು ಸ್ಟ್ಯಾಟ್ ಒಳಗಿರೋಂಥ ಥರ್ಡ್ ಚಾಪ್ಟರ್ ಮೇಲೆ ಬರೋಂಥ 10 ಮಾರ್ಕ್ಸಿಗೆ ಅಪ್ರಾಕ್ಸಿಮೇಟ್ಲಿ ಬರೋಂಥ ಕ್ವಶನ್ಸ್ಗಳನ್ನ ಟ್ರೈ ಮಾಡಾಕ್ತೀವಿ. ಸೊ ದಿಸ್ ಇಸ್ ದ ಪಾರ್ಟ್ 1. ಇಲ್ಲಿಂದ ನಾನು 10 ಮಾರ್ಕ್ಸಿನ ಸ್ಟ್ಯಾಟಿಗೆ ಬರೋಂಥವು ಸ್ಟಡಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈಗ ಅದು ಯಾವುದು ಅಂತಂದ್ರೆ ಥರ್ಡ್ ಚಾಪ್ಟರ್ ಒಳಗೆ 3 ಮೆಥಡ್ ಅದಾವು. 3 ಮೆಥಡ್ ಒಳಗೆ ನಾವು 1ನೇ ಮೆಥಡ್ನ ಸ್ಟಡಿ ಮಾಡಾಕತ್ತೀವಿ. ದಟ್ ಈಸ್ ಏನಂತಂದ್ರೆ ಸ್ಟ್ರೇಟ್ ಲೈನ್ ಟ್ರೆಂಡ್ ಅಥವಾ ಸ್ಟ್ರೇಟ್ ಲೈನ್ ಫಿಟ್ ಅಂತ ಕರಿತೀವಿ, ಅಥವಾ ಸ್ಟ್ರೇಟ್ ಲೈನ್ ಇಕ್ವೇಷನ್ ಅಂತಲೂ ಕರಿತೀವಿ ಅದಕ್ಕೆ ನಾವು, ರೈಟಾ? ಸೊ ಈ ಸ್ಟ್ರೇಟ್ ಲೈನ್ ಇಕ್ವೇಷನ್ ಪ್ರಕಾರ ಏನಾಗ್ತೈತೆ ಅಂತಂದ್ರೆ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸ್ಟ್ರೇಟ್ ಲೈನ್ ಇಕ್ವೇಷನ್ ಅಂತ ಕೇಳಿದ್ರೆ y is equal to a plus b of x ಅಂತ ಕರಿತೀವಿ, ರೈಟಾ? ಇದನ್ನ ನಾವು ಕ್ವಶನ್ ಈ ತರ ಕೊಟ್ಟಾನ, ಏನಂತ ಕೊಟ್ಟಾನ, ಒಂದು 5 years ಕ್ವಶನ್ ಕೊಟ್ಟು ವ್ಯಾಲ್ಯೂಸ್ ಕೊಟ್ಟಾನ. ಈ ವ್ಯಾಲ್ಯೂಸ್ ಇಂದ ಅವ್ರೇನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನಂದ್ರೆ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಲ್ಲಿದೆ 2019 ಅಂದ್ರೆ ಈಗ ನಮ್ಗೆ ಕೊಟ್ಟಿರೋದು 2017 ಮಟ್ಟ ಕೊಟ್ಟಾನ, 2019 ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ. ಸೊ ಈಗ 2019 ನಾವು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಅದನ್ನ ಏನು ಯೂಸ್ ಮಾಡಿ ಅಂತ ಹೇಳ್ತಾನವ, ಸ್ಟ್ರೇಟ್ ಲೈನ್ ಫಿಟ್ ಇಕ್ವೇಷನ್ ಯೂಸ್ ಮಾಡಿ ನೀವೇನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾನವ, ಎಸ್ಟಿಮೇಟೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿರಿ ಅಂತ ಅನ್ನೋದು ಅಷ್ಟೇ ಕ್ವಶನ್ ಆ್ಯಕ್ಚುಲಿ ಇದು. ಇಲ್ಲೇ ನಮಗೆ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿರಿ ಅಂತಂದಾಗ ಮಾತ್ರ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ ನಾವು. ಬಟ್ 10 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಕೇಳಿದಾಗ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾನೆ. ಬಟ್ 5 ಮಾರ್ಕ್ಸಿಗೆ ಕೇಳಿದಾಗ ಅಪ್ರಾಕ್ಸಿಮೇಟ್ಲಿ ನಮ್ಗೆ ಏನು ಹೇಳ್ತಾನಂದ್ರೆ ಆ ಇಕ್ವೇಷನ್ನ ಪಿಟ್ ಮಾಡಿ ಅವ ಏನು ಎಸ್ಟಿಮೇಷನ್ ಮಾಡೋಕೆ ಹೇಳ್ತಾನೆ ಅದರಷ್ಟೇ ಎಸ್ಟಿಮೇಷನ್ ಮಾಡಬೇಕು. ಎಷ್ಟು ಮಾರ್ಕ್ಸಿಗೆ ಕೇಳಿದ್ರೆ 5 ಮಾರ್ಕ್ಸಿಗೆ ಏನು ಮಾಡ್ತಾನಂದ್ರೆ ಈ ಚಾಪ್ಟರ್ ಮೇಲೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಟೈಮ್ ಸೀರೀಸ್ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸಿಗೆ ಇತ್ತು ಕ್ವಶನ್? ಟೈಮ್ ಸೀರೀಸ್ ಮೇಲೆ ಓನ್ಲಿ 10 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತೈತಿ. 5 ಮಾರ್ಕ್ಸಿಂದ ಇಲ್ಲ ಈ ಚಾಪ್ಟರ್ ಮೇಲೆ 10 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತೈತಿ. ಆ 10 ಮಾರ್ಕ್ಸಿಂದ ಒಂದು ಕ್ವಶನ್ ಒಳಗೆ ಏನು ಮಾಡ್ತಾನೆ, ಕೆಲವೊಂದು ಟೈಮ್ ಪ್ಯಾರಾಬೋಲಿಕ್ಕು ಮತ್ತು ಎಕ್ಸ್ಪೋನೆನ್ಷಿಯಲ್ ಮೆಥಡ್ ಕೇಳಿದಂದ್ರೆ ದೇ ವಿಲ್ ಆಸ್ಕ್ ಫಾರ್ 10 ಮಾರ್ಕ್ಸ್ ಅವ್ನು ಕೇಳ್ತಾನೆ. ಒಂದು ವೇಳೆ ಸ್ಟ್ರೇಟ್ ಲೈನ್ ಫಿಟ್ ಕೇಳಿದ ಅಂತಂದ್ರೆ ಏನು ಮಾಡ್ಬಿಡ್ತಾನೆ ಅಂತಂದರೆ ಇದನ್ನ ಸ್ಪ್ಲಿಟ್ ಮಾಡ್ತಾನೆ ಕ್ವಶನ್. ಒಂದು ಮೂವಿಂಗ್ ಎವರೇಜ್ ಕೇಳ್ತಾನೆ, ಇನ್ನೊಂದು ಏನು ಕೇಳ್ತಾನೆ, ಸ್ಟ್ರೇಟ್ ಲೈನ್ ಫಿಟ್ ಕೇಳ್ತಾನೆ. ಅದಕ್ಕೋಸ್ಕರ ಇದು ಸೋಲೋ ಪ್ರಾಬ್ಲಮ್ ಅಂದರೆ ಇದೊಂದೇ ಪ್ರಾಬ್ಲಮ್ 10 ಮಾರ್ಕ್ಸಿಗೆ ಕೇಳಲ್ಲ. ಸ್ಟ್ರೇಟ್ ಲೈನ್ ಫಿಟ್ ಕೇಳಿದಂದ್ರೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ, 5 ಮಾರ್ಕ್ಸ್. ಅದು 10 ಮಾರ್ಕ್ಸಿಂದನೇ ಸ್ಪ್ಲಿಟ್ ಮಾಡಿ ಕೇಳ್ತಾನೆ ಕ್ವಶನ್ ಎಕ್ಸಾಮ್ನಾಗ. ಹಾಗಂದ್ರೆ ಸ್ಟಾರ್ಟ್ ಮಾಡ್ಕೊಂತ ಹೋಗೋಣ ಅನ್ಕೊಂತೀನಿ ಈ ಕ್ವಶನ್ ಪ್ರಕಾರ. ಸೊ ಅದಕ್ಕೋಸ್ಕರ ಫಸ್ಟಿಗೆ ಅವ ಏನು ಕೊಟ್ಟಿದ್ದ ಅದು ಬರ್ಕೊಳೋಣ ನೀಟಾಗಿ. ಏನು ಕೊಟ್ಟಾನ ಹೇಳ್ರಿ ಅವ? ಇಯರ್ ಹೇಳ್ರಿ 2013, 14, 15, 16 ಮತ್ತು ಇನ್ನೊಂದು ಯಾವ್ದಪ್ಪಿ 17, ರೈಟಾ? ಸೊ ನೆಕ್ಸ್ಟ್ ಅವ್ರು ಕೊಟ್ಟಂಥ ವ್ಯಾಲ್ಯೂಸ್ಗೆ ನಾವು ಏನಂತ ತಗೋಬೇಕಂದ್ರೆ ಈ ಲೆಕ್ಕದಾಗ ವಾಯ್ ಅಂತ ತಗೋಬೇಕು. ಅವ್ರು ಏನು ಗಿವನ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದಕ್ಕೆ ಏನಂತ ತಗೋಬೇಕು ನಾವು, ವಾಯ್. ಹೆಂಗೆ ಎಷ್ಟು ಕೊಟ್ಟರು ಹೇಳಿದ್ರಾಗ 20, 60, 80, 120, ಇನ್ನೊಂದು ಎಷ್ಟಪ್ಪಿ 160. ದೆನ್ ಟೋಟಲ್ ಅವೇನು ಮಾಡೋಣ ಅಂತ ಈಗ ಎಕ್ಸ್ ಅಂತ ಹಾಕಬೇಕು. ಈ ಎಕ್ಸ್ ಅನ್ನು ಟ್ರೀಟ್ ಮಾಡ್ಬೇಕಾದ್ರೆ ಗೊತ್ತಲ್ಲ, ಎಕ್ಸ್ ಇಸ್ ಟು ಬಿ ಟೇಕನ್ ಆಸ್ ಎ ಡಿವಿಯೇಷನ್ ಫ್ರಮ್ ದ ಮಿಡ್ಲ್ ಪಾಯಿಂಟ್ ಅಂತ ಕರಿತೀವಿ. ಈ ಮಿಡ್ಲ್ ಪಾಯಿಂಟ್ ಇಂದ ಅಥವಾ ಮಿಡ್ಲ್ ಇಯರ್ ಇಂದ ನಾವೇನು ಮಾಡ್ತೇವೆ ಅಂದ್ರೆ ಅದನ್ನು 0 ಅಂತ ಟೇಕನ್ ಮಾಡಿ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಹಾಗಾದ್ರೆ ಈಗ ಇದ್ರ ಮಿಡ್ಲ್ ಇಯರ್ ಯಾವುದು ಅಂತಂದ್ರೆ 2015 ಮಿಡ್ಲ್ ಇಯರ್. ಅದಕ್ಕೆ 0 ಅಂತ ತಗೊಂಡು ಹಿಂದಿನ ಮೈನಸ್ ಅಂತ ಹೋಗ್ತೀವಿ. -1, -2, ಮುಂದಿರೋ +1, +2. ದಿಸ್ ಇಸ್ ದ ಕ್ವಶನ್ ಆ್ಯಕ್ಚುಲಿ, ಹೌದಾ? ಹಾಗಾಗಿ ನೆಕ್ಸ್ಟ್ ಒಂದು ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು. 2 2s ಏನಕ್ಕೆ ಹೇಳ್ರಿ 4, 1 1 1, 0 1 4. ಇಸ್ ಇಟ್ ಕ್ಲಿಯರ್? ಎಲ್ಲರೂ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಇಂಟು ವೈ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಇಂಟು ವೈ ಹೆಂಗೆ ಫೈಂಡ್ ಔಟ್ ಮಾಡ್ತೇವೆ ಅಂತಂದ್ರೆ 20 ಇಂಟು -2 ಅಂತಂದ್ರೆ ಎಷ್ಟಾಗೈತಿ, -40. 60 ಇಂಟು -1 ಅಂದ್ರೆ ಎಷ್ಟಾಗೈತಿ, -60. 80 ಇಂಟು 0 ಅಂದ್ರೆ ಎಷ್ಟಾಗೈತಿ, 0. 120 ಇಂಟು 1 ಅಂದ್ರೆ ಎಷ್ಟಾಗೈತಿ, 120. 160 ಇಂಟು 2 ಅಂತಂದ್ರೆ ಎಷ್ಟಾಗೈತಿ, 320. ಇಸ್ ಇಟ್ ಕ್ಲಿಯರ್ ಟು ಎವ್ರಿ ಒನ್ ಅನ್ಕೋತೀನಿ. ಈಗ ಇದು ಕ್ವಶನ್. ಈಗ ನಾವೇನು ಮಾಡ್ತಾ ಹೋಗ್ಬೇಕಂದ್ರೆ ಇದನ್ನು ಟೋಟಲ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಎಷ್ಟು ಇಯರ್ ಅದಾವ ಇಲ್ಲಿ, n is equal to 5. ಇದನ್ನ ಮಿಸ್ ಮಾಡ್ತೀರಿ ನೀವು ಬರೀ ಹೊತ್ತೇನೆ, ನೀಟಾಗಿ ಬರಂಗಿಲ್ಲ. n is equal to 5 ಹಂಗಂದ್ರೆ ಹೌ ಮೆನಿ ಇಯರ್ಸ್ ಆದ, n is 5. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, y is equal to ಎಷ್ಟಾಗೈತಿ, ಸಮೇಷನ್ y is equal to what, 440 ಆಯ್ತಾ ಅದು? ಓಕೆ, ಸಮೇಷನ್ x is equal to ಆಲ್ವೇಸ್ ಏನಾಗೈತಿ ಹೇಳಿ, 0 ಆಕೈತಿ. ಸಮೇಷನ್ x² ಎಷ್ಟಾಯ್ತು ಹೇಳ್ರಿ, 10. ಸಮೇಷನ್ xy ಎಷ್ಟಾಗೈತಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸಮೇಷನ್ xy ಎಷ್ಟಾಗೈತಿ ಅಂದ್ರೆ ಇವು ಮೈನಸ್ ಇರೋನ ಓಷ್ಟು ಪ್ಲಸ್ ಅಂದ್ರೆ ಕೂಡಿಸಿ ಹೋಗ್ತೀನಿ, -100 ಆಯಿತು. ಈ ಪ್ಲಸ್ ಇರೋನ ಓಷ್ಟು ತೊಗೊತೇನೆ ನಾನು, ಎಷ್ಟಾಗೈತಿ ಹೇಳ್ರಿ 440 ಆಯ್ತು. ಹಾಗಂದ್ರೆ ರಿಮೈನಿಂಗ್ ಎಷ್ಟು ಉಳಿತು ಅಂದ್ರೆ 340 ಉಳಿತು ನೋಡ್ರಿ. ಇದು ಅಂದ್ರೆ ಮೈನಸ್ ಇರೋನ ಓಷ್ಟು ಕೂಡಿಸಿದ್ರೆ -100, ಹೌದಾ? ಪ್ಲಸ್ ಇರೋವೆಲ್ಲ ತೊಗೊಂಡ್ರೆ ಅಂತಂದ್ರೆ 440. ಈ 440 ಒಳಗೆ -100 ಕಳೆದ್ರೆ ಇನ್ನು ಎಷ್ಟು ಉಳಿತದ್ರಿ, 340. ಈಗ ಇಷ್ಟ ಆದಮೇಲೆ ಇಲ್ಲಿಂದ ನಾವು ಇಕ್ವೇಷನ್ನ ಸೆಟ್ ಮಾಡ್ತಾ ಹೋಗ್ಬೇಕು. ಏನಂತಂದ್ರೆ ಲೆಟ್ ದ ಸ್ಟ್ರೇಟ್ ಲೈನ್ ಇಕ್ವೇಷನ್ ಈಸ್ ನಿಮಗೆ ಗೊತ್ತಿರಂಗೆ ಯಾವುದು
y is equal to a plus b of x, right? A plus b of x, very important for us, okay? ಈ ಕೆಳಗಡೆ if summation x is always 0 ಆದ್ರೆ, summation x is always 0 ಆದ್ರೆ, ನೆಕ್ಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು? therefore a is equal to a ಫೈಂಡ್ ಔಟ್ ಮಾಡಬೇಕು summation y divided by n ಅಂತ ಹೇಳಿ. ಹಾಗಾದ್ರೆ summation y divided by n ಅಂದ್ರೆ summation y ಎಷ್ಟು ಅಂತ ಹೇಳ್ರಿ? 440 divided by 5 ಮಾಡಿದ್ರೆ ಆನ್ಸರ್ ಎಷ್ಟು ಬಂತು? 88 ಅಲ್ಲ? ಸೊ ಈ 88 ಬರೆದ ಮೇಲೆ ಇದನ್ನ ನಾವು ಸ್ಕ್ವೇರ್ ಬಾಕ್ಸ್ ಹಾಕೋದು ಅಥವಾ ಬಾಕ್ಸ್ ಹಾಕೋದು ಅಂದ್ರೆ ಆನ್ಸರ್ ಇಟ್ಸ್ ಫೈಂಡ್ ಔಟ್ ಅಂತ. ನೆಕ್ಸ್ಟ್ ಒಂದು ಬಿ ಫೈಂಡ್ ಔಟ್ ಮಾಡೋಣ. ಹಾಗಾದ್ರೆ ಬಿ ಫಾರ್ಮುಲಾ ಏನಂದ್ರೆ ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ. ಸಮೇಷನ್ ಎಕ್ಸ್ ವೈ ಎಷ್ಟು ಅಂತ ಹೇಳಿ? 340 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಎಷ್ಟು ಅಂತ ಹೇಳಿ? 10. ಆನ್ಸರ್ ವಿಲ್ ಬಿ ಎಷ್ಟಾಗತ್ತೆ ಹೇಳಿ? 3.4. ದಿಸ್ ಇಸ್ ವಾಟ್? sorry, I was wrong. Okay, 34. Is it clear to everyone? ಅಂದ್ರೆ ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು, 34 ಉಳಿತು. ಇಟ್ಸ್ ಕ್ಲಿಯರ್ ಆಯ್ತು ಅನ್ಕೊಂತ. Now we have to write down the trend equation is, therefore the trend equation is y is equal to a ಎಷ್ಟು ಅಂತ ಹೇಳ್ರಿ ನಮಗೆ? 88 ಪ್ಲಸ್ b ಎಷ್ಟು ಅಂತ ಹೇಳ್ರಿ ನಮಗೆ? 34 of x. ಇಲ್ಲಿ ಬಂತು ನಮಗೆ. ಆವಾಗ ಕ್ವಶನ್ನಾಗ ಏನು ಕೇಳಿದ್ದ ಅಂತಂದ್ರೆ 5 ಮಾರ್ಕ್ಸ್ ಆಲ್ಮೋಸ್ಟ್ ಏನು ಕೇಳ್ತಾನೆ ಅಂತಂದ್ರೆ, ಸೊ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ 2019 ಅಂತ ಹೇಳ ನಮಗೆ. ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ 2019 ಅಂತಂದ್ರೆ 2019 ಹಾಕಿದ್ದೀವಿ. ಏನಂತಂದ್ರೆ ನೆಕ್ಸ್ಟ್ ಕ್ವಶನ್ ಎಸ್ಟಿಮೇಷನ್ ಆಫ್ ವ್ಯಾಲ್ಯೂ ಆಫ್ 2019. ಹೌದಾ? ಸರಿ, ಈಗ ಆ ಇಕ್ವೇಶನ್ ಗೊತ್ತಲ್ಲ ನಮಗೆ, y ಇದು ಬ್ರಾಕೆಟ್ ಆಗಿ ಬರೋಣ. ಎಷ್ಟನೇ ವರ್ಷಕ್ಕೆ ಫೈಂಡ್ ಔಟ್ ಮಾಡ್ಬೇಕು ಹೇಳ್ರಿ ನಾವೀಗ? 2019 ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಇಕ್ವೇಶನ್ ಪ್ರಕಾರ 88 ಪ್ಲಸ್ ಬಿ ಎಷ್ಟು ಅಂತ ಹೇಳ್ರಿ? 34 ಆಫ್ ಏನಂತ ಬಂದಿತ್ತು? ಎಕ್ಸ್ ಅಂತ ಬಂದಿತ್ತು. 88 ಪ್ಲಸ್ 34 ಇಂಟು ವಾಟ್? ದಟ್ ಈಸ್ ಅ ಕ್ವಶನ್ ಆಕ್ಚುಲಿ. ನೋ ಈಗ ಅವರು ವಾಟ್ ದೇ ಟೋಲ್ಡ್ ಇನ್ ದ ಕ್ವಶನ್ ಏನು ಹೇಳೋದು? ಅಪ್ಪಿ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಯಾವ್ದು ಅಂತ ಹೇಳೋರು 2019 ಹೇಳ್ಯಾರ. ಈಗ ನಮ್ದು 2017 ಮಟ್ಟ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿತ್ತು? +2. 2018ಗೆ ಎಷ್ಟಾಯ್ತು? 3 ಆಯ್ತು. 2019ಗೆ ಎಷ್ಟಾಗೈತಿ? ಹಾಗಾದ್ರೆ ಯು ಹ್ಯಾವ್ ಟು ಟೇಕ್ ದ ವ್ಯಾಲ್ಯೂ 4 ಆಸ್ ಎ ಎಕ್ಸ್. ಅನ್ನು ಹೆಂಗೆ ತಗೋಬೇಕು ಹೇಳ್ರಿ ನೀವು? 4 ತಗೋದು. ಹಾಗಾದ್ರೆ ಇಂಟು 4 ತಗೋಬೇಕು. ಹಾಗಾದ್ರೆ 88 ಪ್ಲಸ್ 34 ಇಂಟು 4 ಮಾಡಿ. 34 ಇಂಟು 4 ಎಷ್ಟಾಗ್ತದೆ? 136. Then you have to add it. 88 plus 136. 224. So the question is completed if it is asked for only 5 marks. ನಾನು ಹೇಳ್ತೀನಿ ಈ ಕ್ವಶನ್ ಒಳಗೆ ಟ್ರೆಂಡ್ ವ್ಯಾಲ್ಯೂಸ್ ಯಾಕೆ ಫೈಂಡ್ ಔಟ್ ಮಾಡಲಿಲ್ಲ ಅಂತ ಕೇಳಬಂದು. ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು ಓನ್ಲಿ ಫಾರ್ 10 ಮಾರ್ಕ್ಸ್. ಅವ ಏನು ಹೇಳ್ದ ಕ್ವಶನ್ನಾಗ? ಹೇಳ್ದ ಟ್ರೆಂಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿರಿ ಅಂತೇಳಿ? ನೋ ವೇ. ಅವ ಏನು ಹೇಳ್ದ ಅಂತಂದರೆ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ 2019 ಅಂತ ಅಷ್ಟೇ ಹೇಳ್ದ. ಎಸ್ಟಿಮೇಷನ್ ಅಂತ ಹೇಳಿದಾಗ ಓನ್ಲಿ ಫಾರ್ 5 ಮಾರ್ಕ್ಸ್ ಹೇಳಿದಾಗ ಇಷ್ಟ ಹೇಳ್ತಾನವ. ಯಾಕಂದ್ರೆ ನಾನು ಹೇಳ್ತೀನಿ ಸ್ಟೇಟ್ ಲೈನ್ ಫಿಟ್ ಕೇಳಿದಂದರೆ ಇದನ್ನು ಸ್ಪ್ಲಿಟ್ ಮಾಡಿಕೊಡ್ತಾನೆ 2 ಕ್ವಶನ್ಗೆ ಅಂತೇಳಿ. ಇಫ್ ಇಟ್ ಇಸ್ ಆಸ್ಕ್ ಫಾರ್ ಪ್ಯೂರ್ಲಿ ಫಾರ್ 10 ಮಾರ್ಕ್ಸಿಗೆ ಕೇಳಿದ ಅಂದಾಗ ಮಾತ್ರ ನೀವು ಟ್ರೆಂಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕಾಗೈತಿ. ಅರ್ಥ ತಾನೇ ಹೇಳ್ತಿರ್ದೆ? ಸೊ ದೆನ್ ನೀವು ಏನು ಮಾಡ್ತಿದ್ದೆ? ಕಮೆಂಟ್ ಕಂಪಲ್ಸರಿ ಬರೀಬೇಕು. therefore the value of 2019 value for the year 2019 is 224. ಹಾಗಾದ್ರೆ ಎಷ್ಟು ವ್ಯಾಲ್ಯೂ ಬಂತಲ್ಲೇ? 224 ಬಂತು. ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಇದ್ರೆ? ಇಫ್ ಇಟ್ ಇಸ್ ಆಸ್ಕ್ ಫಾರ್ 5 ಮಾರ್ಕ್ಸ್ ಇಷ್ಟ ಬರೀಬೇಕು ಆನ್ಸರ್. ಎಸ್ಟಿಮೇಷನ್ ಕೇಳಿದಾಗ ಭಾಳ ತೊಗೊಳಕ್ಕೆ ಹೋಗ್ಬಾರ್ದು. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೊಂತೀನಿ. ಈಜಿ ಐತೆ ಅನ್ಕೋಬೋದು. ಓಕೆ, ಥ್ಯಾಂಕ್ ಯು.